ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು DFA ಟು ರೆಗ್ಯುಲರ್ ಎಕ್ಸ್ಪ್ರೆಷನ್ ಕನ್ವರ್ಷನ್ನ ನಾವು ನೋಡ್ತಾ ಹೋಗೋಣ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಈ ಕನ್ವರ್ಷನ್ ಆಫ್ DFA ಟು ರೆಗ್ಯುಲರ್ ಎಕ್ಸ್ಪ್ರೆಷನ್ ಹೇಗೆ ಮಾಡೋದು ಅಂದರೆ, ಮೊದಲಿಗೆ ಪ್ರತಿ ಸ್ಟೇಟ್, ಫಾರ್ ಎಕ್ಸಾಂಪಲ್ ಇಲ್ಲಿರೋದು ಸ್ಟೇಟು 4 ಸ್ಟೇಟ್, Q1, Q2, Q3, Q4. ಈ ಪ್ರತಿಯೊಂದು ಸ್ಟೇಟ್ Q1, Q2, Q3, Q4 ಈ ಅಷ್ಟಕ್ಕೂ ನಾವು ಇನ್ವರ್ಡ್ ಕಮ್ಮಿಂಗ್ ಈಕ್ವೇಷನ್ನ ಬರೀಬೇಕು. ಹೇಗೆ ಅಂತ ಅಂದರೆ, Q1ಗೆ ಯಾವುದ್ಯಾವುದು ಆ್ಯರೋಸು Q1 ಕಡೆ ಬರ್ತಾ ಇದೆ. Q1 ಕಡೆ ಬರ್ತಿರೋದು ಯಾವುದು ನೋಡಿ, ಇಲ್ಲಿ ಫೈನಲ್ ಸ್ಟೇಟ್ ಮತ್ತು ಇನಿಷಿಯಲ್ ಸ್ಟೇಟ್ ಸೇಮ್ ಇದೆ, ಅಂದರೆ ಎಪ್ಸಲಾನ್. ಯಾಕಂದರೆ ಅಲ್ಲಿ ಏನು ನಲ್ ಸ್ಟೇಟ್ ಎಪ್ಸಲಾನ್ ಪ್ಲಸ್ ನೆಕ್ಸ್ಟ್ ಇನ್ವರ್ಡ್ ಕಮ್ಮಿಂಗ್ ಯಾವುದಿದೆ, Q2 ಇಂದ B ಬರ್ತಾ ಇದೆ, Q2 ಇಂದ B ಬರ್ತದೆ. ನೆಕ್ಸ್ಟ್ Q3 ಇಂದ A Q1 ಕಡೆ ಬರ್ತಾ ಇದೆ, ಪ್ಲಸ್ Q3 ಇಂಟು A. ಇದು ಮೊದಲನೇ ಈಕ್ವೇಷನ್ ಆಯಿತು. ನೆಕ್ಸ್ಟ್ Q2 ಕಡೆ ಯಾವ್ಯಾವ್ದು ಬರ್ತಾ ಇದೆ, Q2 ಕಡೆ ಒಂದೇ ಒಂದು ಬರ್ತಾ ಇರೋದು Q1A. ಇದು ಈಕ್ವೇಷನ್ 2 ಅಂತ ತಗೊಳ್ಳೋಣ. ನೆಕ್ಸ್ಟ್ Q3 ಕಡೆ ಯಾವ್ಯಾವ್ದು ಬರ್ತಾ ಇದೆ, Q1 ಇಂಟು B. ಇದು ಒಂದೇ ಈಕ್ವೇಷನ್ Q3 ಕಡೆ ಬರ್ತಾ ಇರೋದು. ನೆಕ್ಸ್ಟ್ Q4 ಕಡೆ ಯಾವ್ಯಾವ್ದು ಬರ್ತಾ ಇದೆ, Q3 ಇಂಟು B ಪ್ಲಸ್ ಇಲ್ಲಿ A, Q2 ಇಂಟು A ಪ್ಲಸ್ ಸೆಲ್ಫ್ ಲೂಪ್ ಇರೋದ್ರಿಂದ Q4A ಪ್ಲಸ್ Q4B. ಸೊ 4 ಈಕ್ವೇಷನ್ ಆಯಿತು. ಸೊ ನಾವೀಗ ಈ ಕೊಟ್ಟಿರುವಂಥ ಬಂದಿರುವಂಥ 4 ಈಕ್ವೇಷನಲ್ಲಿ ನಾವು ಯಾವ ಈಕ್ವೇಷನ್ನ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡಬೇಕು. ಸೊ ಯಾವ ಈಕ್ವೇಷನ್, ಯಾವ ಸ್ಟೇಟ್ ಫೈನಲ್ ಸ್ಟೇಟ್ ಆಗಿದೆ ಅದರ ಈಕ್ವೇಷನ್, ಅಂದರೆ ಇಲ್ಲಿ Q1 ಇದೆ ಫೈನಲ್ ಸ್ಟೇಟ್. ಸೊ ನಾವು Q1ನ ಈಕ್ವೇಷನ್ನ ಯೂಸ್ ಮಾಡಬೇಕು. ಸೊ ನಾವು ಯೂಸಿಂಗ್ ಈಕ್ವೇಷನ್ ಆಫ್ ಸ್ಟೇಟ್ Q1, ದಟ್ ಈಸ್ ಫಸ್ಟ್ ಈಕ್ವೇಷನ್ ಏನಿದೆ, Q1 is equal to epsilon ಪ್ಲಸ್ Q2B ಪ್ಲಸ್ Q3A. ಸೊ ಯಾಕಂದರೆ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಫೈನಲ್ ಸ್ಟೇಟ್ಗೆ ಕೊಡೋದು, ಯಾಕಂದರೆ ಫೈನಲ್ ಸ್ಟೇಟಲ್ಲೇ ತಾನೇ ಆನ್ಸರ್ ಬರೋದು, ಅದಕ್ಕೋಸ್ಕರ. ಸೊ ಎಪ್ಸಲಾನ್ ಪ್ಲಸ್ Q2 ಪ್ಲಸ್ Q2B ಪ್ಲಸ್ Q3A. ಸೊ ಇಲ್ಲಿ ನಮಗೆ ಒಂದು ನೋಡ್ತಾ ಇದ್ದರೆ ಈಕ್ವೇಷನ್ಸಲ್ಲಿ ನಮಗೆ ಆಲ್ರೆಡಿ Q2 ಮತ್ತು Q3 ವ್ಯಾಲ್ಯೂಸ್ ನಮಗೆ ಇದೆ, Q2 ಮತ್ತು Q3 ವ್ಯಾಲ್ಯೂ. ಸೊ ಏನು ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ ಆಫ್ Q2 ಆ್ಯಂಡ್ Q3 ಇನ್ ಈಕ್ವೇಷನ್ 1. ಆಗ ಈಕ್ವೇಷನ್ 1 ಏನಾಗುತ್ತೆ, ಸೊ Q1 ಈಸ್ ಈಕ್ವಲ್ ಟು ಎಪ್ಸಲಾನ್ ಪ್ಲಸ್ Q2 ವ್ಯಾಲ್ಯೂ ಏನು, Q1A ಇಂಟು B ಪ್ಲಸ್ Q3 ವ್ಯಾಲ್ಯೂ ಏನು, Q1B ಇಂಟು A. ಸೊ ಇಲ್ಲಿ ನಾವೊಂದು ನೋಡ್ತಿದ್ರೆ ಎಪ್ಸಲಾನ್ ಪ್ಲಸ್ Q1ನ ನಾವು ಕಾಮನ್ ತೆಗಿಬೋದು, AB ಪ್ಲಸ್ BA. ಸೊ ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂದರೆ Q1 ಈಸ್ ಈಕ್ವಲ್ ಟು 1. ಸೊ ಇಲ್ಲಿ ಒಂದು ಲಾನ ಯೂಸ್ ಮಾಡ್ತೀವಿ, ಅಥವಾ ಥಿಯರಮ್ ಅಂತ ಕರಿಬೋದು. ಅದೇನು ಹೇಳುತ್ತೆ ಅಂದರೆ R ಈಸ್ ಈಕ್ವಲ್ ಟು Q ಪ್ಲಸ್ RP. ಈ ಥರ ಫಾರ್ಮಲ್ ಇದೆ ನೋಡಿ, ಇಲ್ಲಿ Q1 R. ಈ ಎಪ್ಸಲಾನ್ನ Q ಅಂತ ತಗೊಂಡ್ರೆ ಈ AB ಪ್ಲಸ್ BAನ ನಾವು P ಅಂತ ತಗೋಬೋದು. ಆವಾಗ ಏನಾಗುತ್ತೆ ಅಂದರೆ, ಸೊ ಇವಾಗ ನಮಗೆ ಫಾರ್ಮುಲಾ ಏನು, R ಈಸ್ ಈಕ್ವಲ್ ಟು Q ಪ್ಲಸ್ RP. ಇದನ್ನು ನಾವು ಹೇಗೆ ಬರಿಬೋದು ಅಂದರೆ R ಈಸ್ ಈಕ್ವಲ್ ಟು QP ಸ್ಟಾರ್, ಈ ಥರ ಬರಿಬೋದು. ಇದನ್ನು ಯಾವ ಥಿಯರಮ್ ಹೇಳುತ್ತೆ ಅಂದರೆ ಆರ್ಡಮ್ಸ್ ಥಿಯರಮ್ನ ಯೂಸ್ ಮಾಡ್ಕೊಂಡು ನಾವು ಈ ಥರ ಬರಿಬೋದು. ಸೊ ಏನಾಗುತ್ತೆ ಅಂದರೆ ಇದು R ಆಗುತ್ತೆ, QR. ನೆಕ್ಸ್ಟ್ ಇದೇನಾಯಿತು P. ಇದನ್ನೇನು ಬರಿಬೋದು, R ಫಸ್ಟು Q1 ಈಸ್ ಈಕ್ವಲ್ ಟು Q ಎಪ್ಸಲಾನ್ ಪ್ಲಸ್ P ಸ್ಟಾರ್ P ಅಲ್ಲ, ಪ್ಲಸ್ ಅಲ್ಲ, ಇಂಟು AB ಪ್ಲಸ್ BA ಸ್ಟಾರ್. ಸೊ ಇದನ್ನು ಬರೆದಾದ್ಮೇಲೆ ನಮಗೆ ಇನ್ನೊಂದು ಗೊತ್ತಿದೆ, ಏನು ಅಂತಂದರೆ ಎಪ್ಸಲಾನ್ ಇಂಟು R ಈಸ್ ಈಕ್ವಲ್ ಟು R. ಸೊ ಇಲ್ಲೇನಿದೆ, Q1 ಈಸ್ ಈಕ್ವಲ್ ಟು AB ಪ್ಲಸ್ BA ಸ್ಟಾರ್. ಸೊ ನಮಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಸಿಕ್ತು. ಸೊ ಮೊದಲನೇ ಕ್ವಶನ್ನ ನಾವು ಇಲ್ಲಿ ಸಾಲ್ವ್ ಮಾಡಿದ್ವಿ. ಎರಡನೇ ಕ್ವಶನ್ನ ಇನ್ನೊಂದು ವೀಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಇದನ್ನು ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ. ನಾನು ಅದರ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಥ್ಯಾಂಕ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.